ಹಲೋ. ಏನು ಅನಿರುದ್ಧ್, ಇಷ್ಟೊತ್ತು ಬೇಕಾಗುತ್ತಾ ನನ್ನ ಕಾಲ್ ರಿಸೀವ್ ಮಾಡೋಕೆ? ಎಷ್ಟು ಸತಿ ಕಾಲ್ ಮಾಡಿದ್ದೀನಿ, ನೀನು ರಿಸೀವ್ ಮಾಡಲಿಲ್ಲ. ಮತ್ತೆ ಈ ನಡುವೆ ನನ್ನ ಕಾಲ್ ಕೂಡ ಕಟ್ ಮಾಡ್ತಿದ್ಯಾ. ಅದೆಲ್ಲ ನಿಮಗೆ ಯಾಕೆ? ಇವಾಗ ಏನಕ್ಕೆ ಫೋನ್ ಮಾಡಿದ್ರು ಅದನ್ನು ಹೇಳಿ. ನನ್ನ ಕಾಲ್ ಕಟ್ ಮಾಡ್ತಿದ್ಯಾ ಅಂದರೆ ಆ ಮಣಿ ನಿನ್ನ ಸ್ವಂತ ಆಗಿರಬೇಕು. ನೋಡಿ, ಆ ಮಣಿ ಬಗ್ಗೆ ಪದೇ ಪದೇ ನನ್ನ ಹತ್ರ ಕೇಳಬೇಡಿ. ಅದು ನಾನು ನೋಡಿದ್ದಷ್ಟೇ ನನಗೆ ನೆನಪಿರೋದು. ಅದಾದ್ಮೇಲೆ ಅದು ಏನಾಯ್ತೋ ನನಗೆ ಗೊತ್ತಿಲ್ಲ. ಸುಳ್ಳು ಹೇಳ್ತಿದ್ಯಾ ನೀನು? ಮಣಿ ಬಗ್ಗೆ ಗೊತ್ತಿದ್ದು ನೀನು ಅದನ್ನು ಮುಚ್ಚಿಡ್ತಿದ್ಯಾ. ನೀವು ಪ್ರೊಫೆಸರ್ ಆಗಿದ್ರು ಆಗಿರಬಹುದು, ಆದರೆ ನನ್ನ ಕ್ಯಾರೆಕ್ಟರ್ ಬಗ್ಗೆ ಮಾತಾಡಿದ್ರೆ ನಾನು ಸಹಿಸ್ಕೊಳ್ಳಲ್ಲ. ನಿಜ ಹೇಳಿದ್ರೆ ಅನುಮಾನ ಪಡೋದಾಗ್ಲಿ ಅವಮಾನ ಮಾಡೋದಾಗ್ಲಿ ನಾನು ಮಾಡ್ತಿರ್ಲಿಲ್ಲ. ನನಗೆ ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲ. ನೀನು ಸುಳ್ಳು ಹೇಳ್ತಿದ್ಯಾ ಅಂತ ಖಚಿತವಾಗಿ ನಾನು ಹೇಳ್ತೀನಿ. ಶಿಟ್. ಅನಿರುದ್ಧ್, ಏನಕ್ಕೆ ಯಾಕೆ ಎಲ್ಲರೂ ಮಣಿ ಮಣಿ ಅಂತ ಹೇಳಿ ನನ್ನನ್ನ ಇರಿಟೇಟ್ ಮಾಡ್ತಾ ಇದ್ದಾರೆ? ಅನಾವಶ್ಯಕವಾಗಿ ಸುಮ್ಮನೆ ಕೋಪ ಮಾಡ್ಕೊಂಡ್ಬಿಟ್ಟೆ. ಪ್ರೊಫೆಸರಿಗೆ ಫೀಲ್ ಆಗಿರುತ್ತೆ. ಬ್ಯಾಲೆನ್ಸ್ ತಪ್ಪಾರ್ದು. ನನಗೆ ಮಣಿ ಬಗ್ಗೆ ಗೊತ್ತಿಲ್ಲ ಅನ್ನೋ ನಿಜಾನ ಪ್ರೊಫೆಸರಿಗೆ ಹೇಳಬೇಕು. ಶಿಟ್. ಈ ಪ್ರೊಫೆಸರ್ ಇದ್ದಾರಲ್ಲ, ಬೇಡಪ್ಪ, ಮತ್ತೆ ಹೊಡೆದಾದ್ರೆ ನಾನೇ ಅನುಭವಿಸ್ಬೇಕು.
ಅಮ್ಮ 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 ಎಸ್ ಮಿಸ್ಟರ್ ಮೂರ್ತಿ, ನಾನೇ ಹರಿನಾಗಕ್ಕೆ ಹೋಗ್ತಿದ್ದೀನಿ. ಎಷ್ಟು ಸಾರಿ ಫೋನ್ ಮಾಡಿದ್ರು ಅನಿರುದ್ಧ್ ಸರಿಯಾಗಿ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಫೇಸ್ ಟು ಫೇಸ್ ಮಾತಾಡಿದ್ವಿ ಅಂದರೆ ನಾಗಮಣಿ ಬಗ್ಗೆ ಗೊತ್ತಾಗ್ಬೋದು. ಹಾವಿನ ಬಗ್ಗೆ ರಿಸರ್ಚ್ ಮಾಡಿದ್ರೆ ಏನು ಗೊತ್ತಾಗುತ್ತೆ? ತಲೆ ಮೇಲೆ ಟೋಪಿ ಇಡ್ತಾರೆ, ಹೆಸರು ಮುಂದೆ ಡಾಕ್ಟರ್ ಅನ್ನೋ ಗೌರವವನ್ನು ಇಟ್ಕೊಂಡಿರ್ತಾರೆ. ಅದರಿಂದ ಏನು ಸಂಪಾದನೆ ಮಾಡ್ತೀವಿ? ನಮಗೆ ಬೇಕಾಗಿರೋದು ನಾಗಮಣಿ. ಅದ್ರ ಬೆಲೆನೇ 100 ಕೋಟಿ ರೂಪಾಯಿ. ವಾಪಸ್ ಬರಬೇಕಾದ್ರೆ ಗುಡ್ ನ್ಯೂಸ್ ಜೊತೆ ಕಾಲ್ ಮಾಡ್ತೀನಿ. ಓಕೆ, ಸಿ ಯು. ಎಲ್ಲಿಗೆ ಹೋಗಿದ್ದಾಳೆ? Help, help, please. Anybody help, please. Help. ಅಮ್ಮ Help me, please. Help me. Anybody is there? Please, help me. Anybody is there? Help me, please. Sir. Help, please. Help. Help me, please. ಅಮ್ಮ ನಾಗಮ್ಮ Anybody is there? Please, ಅಮ್ಮ help ನಾಗಮ್ಮ me. ಅಮ್ಮ ಬೇಡ ತಾಯಿ, ಬೇಡ. ಅಮ್ಮ ಅಮ್ಮ, ಹೆಲ್ಪ್ ಮೀ ಪ್ಲೀಸ್. ಅಮ್ಮ, ನನ್ನ ಕಾಪಾಡಮ್ಮ. ನನ್ನ ಕಾಪಾಡಮ್ಮ. ಅಮ್ಮ ಬೇಡ ತಾಯಿ, ಬೇಡ. ಪಾಪ ಭಯ ಪಡ್ತಿದ್ದಾರೆ, ಕಾಪಾಡು ಅಂತ ಬೇಡ್ಕೋತಿದ್ದಾರೆ. ಬೇಡ ತಾಯಿ, ಬೇಡ. ತುಂಬ ಥ್ಯಾಂಕ್ಸ್ ಅಮ್ಮ. ನಿನ್ನ ಋಣ ಯಾವತ್ತೂ ಮರೆಯಲ್ಲಮ್ಮ. ನನ್ನ ಋಣ ಅಲ್ಲ, ನಾಗಮ್ಮನ ಹರಕೆನ ತೀರಿಸ್ಕೊಳ್ಳಿ. ಆಶ್ಚರ್ಯ ಆಗ್ತಿದೆ, ಅಂಥ ದೊಡ್ಡ ಹಾವು ನೀನು ಹೇಳಿದ ಕೂಡಲೇ ಹೊರಟೋಯ್ತು. ಇದು ಹೇಗೆ ಸಾಧ್ಯ? ನಾಗಮ್ಮ ಭಕ್ತರ ಮಾತನ್ನ ಕೇಳಿಸ್ಕೊತಾಳೆ. ನಿಮ್ಮನ್ನ ಸಾಯಿಸ್ಬೇಕು ಅಂತ ನೋಡಿದ್ಲು ಅಂದ್ರೆ ನೀವೇನಾದ್ರೂ ದ್ರೋಹ ಮಾಡಿದ್ದೀರಾ? ನೋ, ಆ ಥರ ಏನೂ ಇಲ್ವೇ. ಅಷ್ಟಕ್ಕೂ ನೀವ್ಯಾರು? ಹರಿನಗರದ ಒಳಗಡೆ ಯಾಕೆ ಹೋಗ್ತಾ ಇದ್ದೀರಾ? ನನ್ನ ಹೆಸರು ಮೋಹನ್, ಹರಿನಗರದಲ್ಲಿರೋ ಅನಿರುದ್ಧನ ಪ್ರೊಫೆಸರ್. ಹೌದಾ? ಊರಿಗೆ ಬಂದ ಅನಿರುದ್ಧ್ ಆಮೇಲೆ ಕಾಲೇಜ್ಗೆ ಬರಲಿಲ್ಲ. ಕಾರಣ ಏನು ಅಂತ ತಿಳ್ಕೊಳ್ಳೋಣ ಅಂತ ಅಡ್ರೆಸ್ ಹುಡ್ಕೊಂಡು ಬರಬೇಕಾದ್ರೆ ಹೀಗೆಲ್ಲ ಆಯ್ತು. ಧನಂಜಯ ಅವ್ರ ಮನೆ ಅಂದ್ರೆ ಯಾರು ಬೇಕಾದ್ರೂ ತೋರಿಸ್ತಾರೆ. ಈ ಕಡೆನೇ ಹೋಗಿ. ಇಷ್ಟಕ್ಕೂ
ನಿನ್ನ ಹೆಸರೇನಮ್ಮ? ಪುಣ್ಯ. ಪುಣ್ಯ. ನೈಸ್ ನೇಮ್. ಹೋಗಿ ಬರ್ತೀನಮ್ಮ. ಥ್ಯಾಂಕ್ಸ್. ಅಮ್ಮ, ಒಂದು ನಿಮಿಷ. ಕಾರು ಸ್ಟಾರ್ಟ್ ಆಗ್ತಾ ಇಲ್ಲ, ರಿಪೇರ್ ಆಗಿದೆ ಅನ್ಸುತ್ತೆ. ಈ ಕಡೆ ದಾರಿ ಏನಾದರೂ ಇದೆಯಾ? ಇದೇ ದಾರಿ, ನೀವು ಈ ಕಡೆನೇ ಹೋಗಿ. ಓಕೆ, ಥ್ಯಾಂಕ್ ಯು. ಬಾಯ್ ಅಮ್ಮ. ಅಮ್ಮ, 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 ಇಲ್ಲೇನ್ ಮಾಡ್ತಿದ್ಯಮ್ಮ? ನಿನಗೋಸ್ಕರನೇ ಹುಡುಕೊಂಡು ಬರ್ತಾ ಇದ್ದೆ. ಅಮ್ಮ, ಅಲ್ಲಿ ನಾಗಮ್ಮನ ನೋಡಿ ಹೆದರ್ಕೊಂಡಿರೋ ಒಬ್ರು ವ್ಯಕ್ತಿ ಸಿಕ್ಕಿದ್ರು. ನಾಗಮ್ಮ ಕೋಪದಿಂದ ಬುಸ್ಕೊಡ್ತಾ ಇದ್ಲು. ಅವರು ತುಂಬಾನೇ ಹೆದರ್ಕೊಂಡ್ಬಿಟ್ಟಿದ್ರು ಗೊತ್ತಾ. ಪಾಪ, ಬೇಡ್ಕೊಳ್ತಿದ್ದ ಹಾಗೆ ನಾಗಮ್ಮ ಸುಮ್ನೆ ಹೊರಟೋದ್ಲು ಗೊತ್ತಾ. ಅನಿರುದ್ಧ್ ಕಾಲೇಜಲ್ಲಿ ಪ್ರೊಫೆಸರ್ ಅಂತೆ. ಹೌದು, ನೀನ್ ಇಲ್ಲೇನ್ ಮಾಡ್ತಿದ್ಯಮ್ಮ? ನಿನಗೋಸ್ಕರನೇ ಹುಡುಕೊಂಡು ಬಂದಿದ್ದೀನಮ್ಮ. ಕಾಡಲ್ಲಿ ಒಂದ್ ಹುಡುಗಿ ಒಂಟಿಯಾಗಿ ಓಡಾಡಕ್ಕಾಗಲ್ಲ. ಮನೆಗ್ ಹೋಗೋಣ ಬಾಮ್ಮ, ನಡಿ. ಅಮ್ಮ, ನಿನ್ಗೂ ಆ ಪ್ರೊಫೆಸರ್ ತರ ಹಾವುಗಳಂದ್ರೆ ಭಯನಾ? ಏನಮ್ಮ ಯಾವಾಗ್ಲೂ ನಗ್ತಾನೆ ಇರ್ತೀಯ, ಏನೂ ಹೇಳಲ್ಲ, ಮಾತಾಡ್ಬೋದಲ್ಲ. ಸರಿ ನಡಿ. महाबेताಳ आवाहयामे 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 बा प्रसन्ननागो महाबेताಳ प्रसन्ननागो ಚಿಂತೆಗೆ ಬಿದ್ದಿರೋ ನನ್ನ ನೋಡಿದ್ರೆ ನಿನಗೆ ನಗು ಬರ್ತಿದ್ಯಾ ಬೇತಾಳ? ಏನು ಯೋಚನೆ ಮಾಡ್ತಾ ಇದೀಯಾ? ಕಾರಣನ ಹೇಳು, ಕರುಣಿಸ್ತೀನಿ. ಸರ್ವಶಕ್ತ ಸಂಪನ್ನನಾದ ನಾನು ನನ್ನಿಷ್ಟ ಬಂದಾಗ ಮಾಯ ಆಗೋಕ್ಕಾಗ್ತಾ ಇಲ್ಲ. ಅವಶ್ಯಕತೆ ಬಿದ್ದಾಗ ದುರ್ಬಿಣಿಯಲ್ಲಿ ನೋಡಕ್ಕಾಗ್ತಿಲ್ಲ. ವನದೇವತೆಯ ಅಪ್ಪಣೆ ಇಲ್ಲದೆ ಕಾಡಿನೊಳಗೆ ಕಾಲಿಟ್ಟಿದ್ದೀಯ, ಅದಕ್ಕೆ ನೋಡೋಕಾಗ್ತಾ ಇಲ್ಲ. ಹೆಜ್ಜೆ ಹಾಕ್ಬೇಕು ಅಂದ್ರೆ ಅಡವಿನ ಕೇಳ್ಬೇಕಾ ಬೇತಾಳ? ನಿನ್ನ ಪೊಗರು ಎಲ್ಲ ಕಡೆ ನಡೆಯಲ್ಲ ಶಿಷ್ಯ. ಹಸಿಯ ಗಿಡಕ್ಕೂ ಕೂಡ ಬೆಂಕಿ ಹಚ್ಚಬೇಕು ಅನ್ಕೊಂಡ್ರೆ ವನದೇವತೆ ಆಜ್ಞೆ ಅನುಮತಿ ಬೇಕು ಕಣ. ಅದಕ್ಕೆನಾ ಈ ಕಾಡಲ್ಲಿ ಅನಿರುದ್ಧ ಎಲ್ಲಿದ್ದಾನೆ ಅಂತ ಕಂಡುಹಿಡಿಯಕ್ಕೆ ತಡ ಆಗಿತ್ತು. ಆ ದೊಡ್ಡ ಕಲ್ಲನ್ನ ತಳ್ಳಿದ್ರೆ ಆ ಹುಡುಗಿ ಅವನ್ನ ಕಾಪಾಡ್ಬಿಟ್ಲು. ಅವನು ಬದುಕುಳ್ದ. ನನ್ನ ಶತ್ರು ಶಕ್ತಿಶಾಲಿ ಆಗ್ಬಿಟ್ರೆ ನಾನು ಸತ್ತೋಗ್ತೀನಿ ಮಹಾಬೇತಾಳ. ನೀನ್ಯಾಕೋ ಸಾಯ್ಬೇಕು? ಹಾವುಗಳನ್ನ ಸಾಯಿಸು. ಹಾವುಗಳನ್ನ ಸಾಯಿಸಿದ್ರೆ ಹಾವನ್ನು ಹಿಡಿದು ಅದರ ಬಾಯಿಗೆ ಪಾದರಸವನ್ನ ಹಾಕಿದ್ರೆ
ವಿಷನ ಕಕ್ಕೋಕಾಗದೆ ರಸನ ನುಂಗೋಕಾಗದೆ ಸಾಯುತ್ತೆ. ಆವಾಗ ಸತ್ತ ಹಾವನ್ನ ಒಣಗಿಸಿ ಸೇಡನ್ನು ತೀರಿಸಿಕೊಳ್ಳಲಾಗದೆ ಹಾವುಗಳು ದಿನದಿಂದ ದಿನಕ್ಕೆ ಒಣಗಿ ಹೋಗ್ತಾವೆ. ಅದರಿಂದ ಏನ್ ಲಾಭ? ಕಚ್ಚೋ ಕೋರೆ ಹಲ್ಲುಗಳನ್ನ ಕತ್ತರಿಸ್ಕೊಂಡು ಹೋಗು. ಹಾವೊಳಗಡೆ ಪಾದರಸ ಗುಳಿಗೆಯಾಗಿರುತ್ತೆ. ಆ ಗುಳಿಗೆಗಳನ್ನ ಏನ್ ಮಾಡ್ಬೇಕು ಬೇತಾಳ? ಅದು ನುಂಗೋ ಮಾತ್ರೆ ಅಲ್ಲ ಕಣೋ, ಏನೇ ಮಾಡಿದ್ರು ಕಣ್ಣಿಗೆ ಕಾಣಿಸ್ದೇ ಇರೋ ಮಾತ್ರೆಗಳು. ಅಂದ್ರೆ ಅವು ನನ್ನ ಕಾಣದೇ ಇರೋ ಮಾಡ್ತಾವ? ಗುಳಿಗೆಗಳನ್ನು ಕೈಯಲ್ಲಿ ಇಟ್ಕೊಂಡು ಅದರ ವಾಸನೆನ ತಗೊಂಡ ಮರುಕ್ಷಣವೇ ನೀನು ಕಾಣಿಸ್ಕೊಳ್ಳೋದಿಲ್ಲ. ಆದರೆ ಕೇಳಿಸ್ಕೋಬಹುದು. ಅರ್ಥ ಆಗೋ ತರ ಹೇಳು ಬೇತಾಳ. ನೀನು ಮಾಯವಾದ್ರೂ ಕೂಡ ನಿನ್ನ ಮಾತು ಕೇಳಿಸುತ್ತೆ. ಅದಕ್ಕೆ ಚಪ್ಪಲಿ ಇಲ್ಲದೆ ಕ್ಷುದ್ರ ಪೂಜೆಯನ್ನ ಪೂರ್ತಿಯಾಗಿ ಮಾಡಿ ಗುಳಿಗೆ ಕರಗೋದ್ರೆ ನೀನು ಪ್ರತ್ಯಕ್ಷವಾಗ್ತೀಯ. ಜಾಗ್ರತೆ ಶಿಷ್ಯ. ಧನ್ಯವಾದ ಬೇತಾಳ, ಧನ್ಯವಾದ. ಎಷ್ಟು ಹಾವುಗಳನ್ನ ಬಲಿ ಕೊಡ್ತೀನೋ ಅಷ್ಟು ಗುಳಿಗೆಗಳು. ಜಪ ಮಾಡು ಅಂತ ಹೇಳಿದ ಪಶುಪತಿ ಅದು ವಿಫಲವಾದ್ರೆ ಏನ್ ಮಾಡ್ಬೇಕು ಅಂತ ಹೇಳಲೇ ಇಲ್ಲ. ನಾನು ಅಂದ್ಕೊಂಡಿರೋ ಕೆಲಸ ಯಾವುದು ಕೂಡ ನಡೆದಿಲ್ಲ. ಸ್ಟಾಪ್ ಮೇಡಮ್, ಮೇಡಮ್ ಪ್ಲೀಸ್ ಸ್ಟಾಪ್. ಏನ್ ಬೇಕು? ಇಲ್ಲಿ ಧನಂಜಯ್ ವರ್ಮಾ ಅವ್ರ ಮನೆ ಎಲ್ಲಿದೆ? ಆ ಮನೇಲಿ ನಿಮ್ಗೇನ್ ಕೆಲಸ? ಉತ್ತರ ಹೇಳ್ದೆ ನೀವು ಪ್ರಶ್ನೆ ಕೇಳ್ತಿದ್ದೀರಾ ಅಂದ್ರೆ ನೀವು ಅದೇ ಮನೆಯವ್ರು ಇರಬೇಕು ಅಂತ ಅನ್ಸುತ್ತೆ. ಭದ್ರಾವತಿ, ಧನಂಜಯ್ ವರ್ಮಾ ಅವ್ರ ತಂಗಿ ನಾನು. ನಮಸ್ತೆ ಮೇಡಮ್, ನಾನು ಅನಿರುದ್ಧ್ ಕಾಲೇಜ್ ಪ್ರೊಫೆಸರ್. ಅವನನ್ನು ನೋಡೋಕೆ ಬಂದೆ. ಮಧ್ಯದಲ್ಲಿ ಕಾರ್ ರಿಪೇರ್ ಆಯಿತು. ರಾತ್ರಿ ಎಲ್ಲ ನೋಡಿಕೊಂಡು ಈಗ ಇಲ್ಲಿಗೆ ಬಂದಿದ್ದೀನಿ. ಇವರು ನಮ್ಮ ಅನಿರುದ್ಧನ ನೋಡೋಕೆ ಬಂದಿದ್ದಾರೆ ಅಂತಂದ್ರೆ ನಾನು ಸುಮ್ಮನೆ ಗಾಬರಿ ಪಡೋದ್ರಲ್ಲಿ ಅರ್ಥನೇ ಇಲ್ಲ. ಹೋಗಿ ಪಶುಪತಿನ ವಿಚಾರಿಸಿದ್ರೆ ಸಾಕು. ಬನ್ನಿ ಹೋಗೋಣ. ನೀವು ಯಾವುದೋ ಕೆಲಸದ ಮೇಲೆ ಹೊರಟಂಗಿದೆ. ನೀವೆಷ್ಟೇ ಇದ್ರೂ ನಮ್ಮ ಅಳಿಯನ್ ಪ್ರೊಫೆಸರ್, ಅವ್ರನ್ನ ಭೇಟಿ ಆಗಬೇಕು ಅಂತ ಬಂದಿದ್ದೀರಾ. ನಿಮ್ಮ ಕೆಲಸನೇ ನಮ್ಮ ಕೆಲಸ. ಬನ್ನಿ. ಥ್ಯಾಂಕ್ ಯು ಮೇಡಮ್. ರಮೇಶ, ಅಮ್ಮ. ಕಾರ್ ಒಳಗಡೆ ಪಾರ್ಕ್ ಮಾಡು. ಆಗ್ಲಿ ಅಮ್ಮ. ಅಯ್ಯೋ, ನನ್ ಕಾಲಿಗೆ ಹಾಕೊಂಡಿದ್ದ ಗೆಜ್ಜೆ ಏನಾಯ್ತು? ಎಲ್ಲಿ ಬಿದ್ದೋಯ್ತು? ಖಂಡಿತ ಬಂಗ್ಲೆಲೇನೆ ಬಿದ್ದಿರತ್ತೆ. ಅಲ್ಲೇ ಹೋಗಿ ಹುಡುಕ್ಬೇಕು. ಅಮ್ಮ, 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 ಏನಾಯ್ತಮ್ಮ? ಯಾಕೆ ಹೀಗಿದ್ಯಾ? ಏನೂ ಇಲ್ಲಮ್ಮ, ಸ್ವಲ್ಪ ಸುಸ್ತಾಗ್ತಿದೆ ಅಷ್ಟೇ. ನೀನ್ ಬಂಗ್ಲೆಗೆ ಹೋಗ್ಬಾ. ನೀನ್ ಹೀಗಿದ್ರೆ ನಾನ್ ಬಂಗ್ಲೆಗೆ ಹೇಗೆ ಹೋಗ್ಲಿ ಹೇಳು? ನೀನ್ ಯಾಕಮ್ಮ ಇರ್ತೀಯ? ಸುಸ್ತು ಅಷ್ಟೇ ತಾನೇ. ವಿಶ್ರಾಂತಿ ತಗೊಂಡ್ರೆ ಸರಿ ಹೋಗುತ್ತೆ.
ನೀನ್ ನನಗಿಂತ ಗಟ್ಟಿ ಇರೋಳು. ಅಂಥದ್ರಲ್ಲಿ ನೀನೇ ಹೀಗೆ ಸುಸ್ತಾಗಿ ಹೋದ್ರೆ ಹೇಗೆ? ಏನಾಯ್ತು ಅಂತ ಕೇಳಿದ್ರೆ ಹೇಳಲ್ಲ. ತಲೆ ಏನಾದ್ರೂ ನೋವ್ತಿದ್ಯಾಮ್ಮ? ಕಷಾಯ ತಗೊಂಡ್ ಬರ್ಲಾ? ಅಂಥದ್ದೇನೂ ಇಲ್ಲಮ್ಮ. ನೀನ್ ಹುಷಾರಾಗಿ ಹೋಗ್ಬಿಟ್ವಾ. ನಾನಿಲ್ಲಿರೋದು ನಿನಗೆ ಇಷ್ಟ ಇಲ್ಲ ಅನಿಸ್ತಾ ಇದೆ. ಸರಿ ಬಿಡು, ನಾನು ಹೋಗ್ತಿದ್ದೀನಿ. ನಾನಲ್ಲ, ನೀನ್ ಹುಷಾರು. ಹಾ